ಆಗುತ್ತೆ. ಚಾರ್ಜ್ ಶೀಟ್ ಹಿನ್ನೆಲೆ ನಿದ್ದೆ ಬಂದಿಲ್ವಂತೆ ಕಾಟೇರನಿಗೆ. ರಾತ್ರಿ ಊಟ ಮಾಡದೆ ಸೆಲ್ನಲ್ಲೇ ಮಲಗಿದ್ರಂತೆ. 4500 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸುವ ಕಾಕಿ. ಎಸಿಪಿ ಪ್ರಸನ್ನ ಕುಮಾರ್ ಮೂಲಕ ಚಾರ್ಜ್ ಶೀಟ್ ಸಲ್ಲಿಕೆ. ಎಸಿಪಿ ಅಂತಂದರೆ ಇವರು ಸರ್ಕಾರದ ವಕೀಲರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಮತ್ತು ಪ್ರಸನ್ನ ಕುಮಾರ್ ಅವರು ಭಾಳ ಕ್ಲೀನ್ ಹ್ಯಾಂಡ್ ಅನ್ನೋದಕ್ಕೆ ದೊಡ್ಡ ಹೆಸರುವಾಸಿ. ಪ್ರಸನ್ನ ಕುಮಾರ್ ಅವರು ಇರೋ ಕಾರಣಕ್ಕಾಗಿ ಯಾರು ಕೂಡ ಕಮಕ್ ಕಿಮಕ್ ಅಂತ ಇಲ್ಲ ಅಂತಂದರೆ ಪ್ರಸನ್ನ ಕುಮಾರ್ ಅವರನ್ನೇ ಖರೀದಿ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಒಮ್ಮೊಮ್ಮೆ ಒಂದು ಗಾದೆ ಮಾತಿದೆ, ಗುಡ್ಡೆಗೆ ಗುಡ್ಡೆ, ತುಳುವಲ್ಲಿ ಒಂದು ಗಾದೆ ಮಾತಿದೆ, ಗುಡ್ಡೆಗೆ ಗುಡ್ಡೆ ಅಡ್ಡ ಅಂತೇಳಿ. ಒಂದು ಗುಡ್ಡ ಇರುತ್ತಲ್ಲ, ಅದಕ್ಕೆ ಇನ್ನೊಂದು ಗುಡ್ಡ ಅಡ್ಡ ಇರುತ್ತೆ ಅಂತ. ಹಾಗೇನೆ ಎಷ್ಟೇ ಪ್ರಭಾವಶಾಲಿಗಳಾಗಿದ್ರು ಕೂಡ ಈ ಪ್ರಸನ್ನ ಕುಮಾರ್ ಅಂತವರು ಇನ್ನಿತರ ಅನೇಕ ಬಂದು ಹೋಗ್ತಾ ಇರ್ತಾರೆ. ನಮ್ಮಲ್ಲೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಲೋಕ್ ಕುಮಾರ್ ಅಂತವರ, ದೇವರಾಜ್ ಅಂತವರು, ಆಮೇಲೆ ಈ ಹಿಂದೆ ರವಿಕಾಂತೇಗೌಡ ಅಂತವರು, ಆಮೇಲೆ ಹರಿಶೇಖರನ್ ಅಂತವರು, ಸಾಲಿಡ್ ಪೊಲೀಸ್ಗಳಿದ್ದಾರೆ ನಮ್ಮಲ್ಲಿ. ಸಾಲಿಡ್ ಅಂದ್ರೆ ಸಾಲಿಡ್. ಅವ್ರದ್ದೇ ಒಂದು ವರ್ಕಿಂಗ್ ಸ್ಟೈಲ್ ಇರುತ್ತೆ. ಈಗ ಬಿದಿರಿ ಬಗ್ಗೆ ನಾವು ಹೇಳ್ತಾ ಇದ್ವಿ. ಬಿದಿರಿ ಹೆಂಗೆ ಅಂತಂದ್ರೆ ಅವ್ರು ಗೊತ್ತಿರುತ್ತೆ, ಫಸ್ಟ್ ಅವ್ರು ನಿರ್ಧಾರ ಮಾಡ್ತಾರೆ, ರಾಜಕೀಯ ನಾಯಕರುಗಳನ್ನ ಕೇಳ್ಕೊಂಡಲ್ಲ. ಹಿಂಗಾಗಬೇಕು ಅಂತ, ಯಾಕಂದ್ರೆ ಅವ್ರಿಗೆ ಸಿಕ್ಕಿರುವಂಥ ಅಧಿಕಾರ. ಹಾಗೇನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರಸನ್ನ ಕುಮಾರ್ ಅಂತವರು ಸಿಕ್ಕಿದ್ದಾರೆ ನಮಗೆ. ಎಸಿಪಿ ಚಂದನ್ ಅಂತವರು ಸಿಕ್ಕಿದ್ದಾರೆ. ಹಾಗಂತ ದುಡ್ಡಿದ್ದವ ತಪ್ಪು ಮಾಡಿ ತಪ್ಪಿಸ್ಕೋಬಾರ್ದು ಅಂತ ಅಷ್ಟೇ ನಮಗಿರುವಂಥದ್ದು. ಈಗ ಇದೇ ರೇಣುಕಾಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪ್ರಭಾವಶಾಲಿ ಅಲ್ಲದೇ ಇದ್ದಿದ್ರೆ ಜನಗಳು ನಮ್ಮ ಹತ್ರ ಕೇಳ್ತಾ ಇದ್ರು, ಏನ್ರಿ ಆ ರೇಣುಕಾಸ್ವಾಮಿಯನ್ನ ಹಂಗೆ ಸಾಯಿಸಿದ್ದಾರೆ, ನೀವು ಸುದ್ದಿ ಮಾಡಿದ್ರೇನ್ರಿ ಅಂತ. ಈಗ ಯಾಕೆ ಅಂತಂದ್ರೆ ದರ್ಶನ್ ಬಗ್ಗೆ ಮಾತಾಡ್ತಾ ಇದ್ರಿ. ದರ್ಶನ್ ಆಗಲಿ ಮತ್ತೊಬ್ಬರಾಗಲಿ ಸರ್, ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು. ಅದು ಕೂಡ ಒಂದು ಬಡ ಕುಟುಂಬಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ನಾವು ಕೊಡಬೇಕಾಗತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ಇದೆಯಾ? ಓಕೆ, ಅದರ ರಿಪೋರ್ಟ್ ನೋಡ್ಕೊಂಬರೋಣ, ಅದರ ನಂತರ ಮಾತಾಡೋಣ. ದರ್ಶನ್ ಅಂಡ್ ಗ್ಯಾಂಗ್ಗೆ ಡಿ ಡೇ. ಚಾರ್ಜ್ ಶೀಟ್ ಸಲ್ಲಿಸಲಿರುವ ಖಾಕಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 17 ಆರೋಪಿಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿರುವ ಜೈಲುಗಳಲ್ಲಿ ಲಾಕ್ ಆಗಿದ್ದಾರೆ. ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದು, ಇಂದು ಕೊಲೆ ಆರೋಪಿಗಳಿಗೆ ಡಿ ಡೇ ಆಗಲಿದೆ. ಹೀಗಾಗಿ ಡಿ ಗ್ಯಾಂಗ್ಗೆ ಢವ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಹತ್ವದ ಸುದ್ದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತನಿಖಾಧಿಕಾರಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದ್ದು, ದೋಷಾರೋಪ ಪಟ್ಟಿ ಸಲ್ಲಿಕೆ ಬಳಿಕ ಮಹತ್ವದ ಬದಲಾವಣೆ ಆಗಲಿದೆ. ಆರೋಪಿಗಳ ನಂಬರ್ಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆಯೂ ಇದೆ. ದಾಸ A2 ಇಂದ A1 ಆಗೋ ಸಾಧ್ಯತೆ. A1 ಆಗಿರೋ ಪವಿತ್ರ ಗೌಡ ಜಂಪ್ ಆಗೋದು ಪಕ್ಕಾ ಆಗಿದೆ. A6 ಅಥವಾ A7 ಆರೋಪಿ ಆಗಲಿರುವ ಪವಿತ್ರ ಗೌಡ, ಅದು ಸಾಧ್ಯತೆ ಕಂಡು ಬರ್ತಾ ಇದೆ. A1 ಸ್ಥಾನದಲ್ಲಿರುವ ಪವಿತ್ರ ಗೌಡ ಸ್ಥಾನಕ್ಕೆ ದರ್ಶನ್ ಬರೋದು ಫಿಕ್ಸ್ ಆಗಿದೆ. ಮಹತ್ವದ ಸಾಕ್ಷ್ಯಗಳನ್ನ ಕೋರ್ಟ್ಗೆ ಸಲ್ಲಿಸಲು ಖಾಕಿ ಸಜ್ಜಾಗಿದ್ದು, ಇದರಿಂದ ಆರೋಪಿಗಳ ಸ್ಥಾನ ಪಲ್ಲಟವಾಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ. 4500 ಪುಟಗಳಿಗೂ ಅಧಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಹಲವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ಉಲ್ಲೇಖಿಸಲಾಗಿದೆ. 40ಕ್ಕೂ ಹೆಚ್ಚು 164 ಹೇಳಿಕೆಗಳನ್ನು ದಾಖಲಿಸಲಾಗಿದೆ. 200ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ, FSL ವರದಿ, 1000ಕ್ಕೂ ಅಧಿಕ ಪುಟಗಳ CDR, ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು, ಆರೋಪಿಗಳ DNA ಪರೀಕ್ಷಾ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇಂದು ಮಧ್ಯಾಹ್ನ 24ನೇ ACMM ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. SPP ಪ್ರಸನ್ನ ಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿದ್ದಾರೆ. ಸಲ್ಲಿಕೆ ಆಗ್ತಿರೋದು ಮೊದಲ ಚಾರ್ಜ್ ಶೀಟ್ ಅಷ್ಟೇ. 2 ತಿಂಗಳ ಬಳಿಕ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ನಡುಕವನ್ನ ಹೆಚ್ಚಿಸಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ,
ನಾಗರಾಜ್ ಇದ್ದಾರೆ ನಮ್ಮ ಜೊತೆ. ಅನುಮಾನ ಇದೆ ಏನಾದರೂ ಕೇಳಲಿಕ್ಕೆ ನಿಮಗೆ? ಅದೇ ಚಾರ್ಜ್ ಶೀಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ ಇವರೆಲ್ಲ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಕ್ ಕಾಯ್ತಾ ಇದ್ದಾರೆ. ಬಟ್ ಒಂದು ದಾರಿ ಕ್ಲಿಯರ್ ಆಗುತ್ತಾ ಅಂತ ಚಾರ್ಜ್ ಶೀಟ್ ಸಲ್ಲಿಕೆ? ವೆರಿ ಗುಡ್ ಕ್ವಶನ್ ನಾಗರಾಜ್. ಈಗ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ, ಇನ್ನೊಂದು ನನಗೂ ಇರೋ ಡೌಟು ಮತ್ತು ಜನರಿಗಿರೋ ಡೌಟ್ ಮತ್ತು ಶ್ರುತಿಗಿರೋ ಡೌಟು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಜಾಮೀನು ಅರ್ಜಿ ವಿಚಾರಣೆ ಭಾಳ ಈಸಿನಾ? ನಂಬರ್ 2. ಆಮೇಲೆ ಇನ್ನೊಂದು ಮಾಹಿತಿ ಬಂತು, ಇನ್ನು 2 ತಿಂಗಳ ಕಳೆದ್ರೆ ಇನ್ನೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತೇಳಿ. ಅದೇನು? ಜಯಪ್ರಕಾಶ್, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಇವತ್ತು ಒಂದು ಪ್ರಾಥಮಿಕ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ ನಂತರ ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನು ಹಾಕೋ ಸಾಧ್ಯತೆಗಳು ಇರ್ತವೆ. ಯಾಕಂತಂದರೆ ಆರೋಪಿಗಳು ಜಾಮೀನು ಅರ್ಜಿಗೆ ಏನು ಚಾರ್ಜ್ ಶೀಟ್ ಸಲ್ಲಿಕೆಗೆ ಮೊದಲು ಜಾಮೀನು ಅರ್ಜಿಯನ್ನು ಹಾಕಿದ್ದೆ ಆದರೆ ಪ್ರಾಸಿಕ್ಯೂಷನ್ ತುಂಬ ಸಲೀಸಾಗಿ ಹೇಳ್ತಾರೆ ಒಂದು ಪ್ರಕರಣ ತನಿಖೆಯ ಹಂತದಲ್ಲಿದೆ, ಜೊತೆಗೆ ಸಾಕ್ಷಿಗಳನ್ನು ಇನ್ನೂ ಕ್ರೋಢೀಕರಿಸಬೇಕಾಗಿರೋದ್ರಿಂದ ಸಾಕ್ಷಿಗಳ ಮೇಲೆ ಆರೋಪಿಗಳು ಪ್ರಭಾವವನ್ನು ಬೀರ್ತಾರೆ. ಹೀಗಾಗಿ ಈ ಅಂಶಗಳನ್ನು ಪ್ರಾಸಿಕ್ಯೂಷನ್ ನ್ಯಾಯಾಲಯದ ಮುಂದೆ ಇಡೋದ್ರಿಂದ ಸಾಮಾನ್ಯವಾಗಿ ಗಂಭೀರವಾದಂಥ ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗಳು ಚಾರ್ಜ್ ಶೀಟ್ ಆದ ಬಳಿಕವೇ ಇಲ್ಲಿ ಸಾಕ್ಷಿಗಳ ಮೇಲೆ ಆರೋಪಿಗಳು ಪ್ರಭಾವ ಬೀರೋದಕ್ಕೆ ಆಗೋದಿಲ್ಲ ಅಂತ ಆಗುತ್ತೆ. ಜೊತೆಗೆ ಒಂದು ತನಿಖೆ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ಆಗಲ್ಲ ಅಂತ ಗೊತ್ತಾದ ಮೇಲೆ ಒಂದು ಜಾಮೀನಿಗೆ ಅರ್ಜಿ ಹಾಕೋದಂಥದ್ದು, ಈ 2 ವಿಚಾರಗಳು ನ್ಯಾಯಾಲಯದ ಗಮನಕ್ಕೆ ಹೋಗುತ್ತೆ. ಈಗಾಗಲೇ ಸಾಕ್ಷಿಗಳನ್ನು ಸಂಗ್ರಹ ಮಾಡಲಾಗಿದೆ, ಜೊತೆಗೆ ಆರೋಪಿಗಳ ಒಂದು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಹೀಗಾಗಿ ಇವರು ತನಿಖೆಯ ಭಾಗವಾಗಿ ಇರೋದಿಲ್ಲ ಅನ್ನೋ ಗೊತ್ತಾದ ಮೇಲೆ ಚಾರ್ಜ್ ಶೀಟ್ ಆದಮೇಲೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥದ್ದು ಒಂದು. ಇನ್ನೊಂದು 2ನೇ ಚಾರ್ಜ್ ಶೀಟ್ ಏನಕ್ಕೆ ಆಗುತ್ತೆ ಈ ಪ್ರಕರಣದಲ್ಲಿ ಅಂತಂದರೆ ಇನ್ನೂ ಒಂದಷ್ಟು ರಿಪೋರ್ಟ್ಗಳು ಬಾಕಿ ಇದೆ. ಅಂದರೆ CFSL ನಿಂದ 10 ರಿಪೋರ್ಟ್ಗಳು ಬಂದಿದ್ದರೆ ಇನ್ನೂ 8 ರಿಪೋರ್ಟ್ಗಳು ಬರಬೇಕಾಗಿದೆ. ಆದರೆ ಇಲ್ಲಿ ಯಾಕೆ ಇನ್ನೂ ರಿಪೋರ್ಟ್ಗಳು ಬರ್ತಾ ಇರಬೇಕಾದ್ರೂ ಚಾರ್ಜ್ ಶೀಟ್ ಆಗ್ತಾ ಇದ್ದಾರೆ ಅಂದರೆ 90 ದಿನದ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಆರೋಪಿಗಳ ಬಂಧನದಿಂದ ಹಿಡಿದು 90 ದಿನದ ಒಳಗಡೆಯಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಆ ರೀತಿಯಾಗಿ ಸಲ್ಲಿಕೆ ಮಾಡಿಲ್ಲ ಅಂತಂದರೆ ಚಾರ್ಜ್ ಶೀಟ್ ಡಿಫಾಲ್ಟ್ ಆಗಿ ಆರೋಪಿಗಳಿಗೆ ಜಾಮೀನು ಸಿಗೋ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಏನು ವರದಿಗಳು ಬರಬೇಕು ಅವುಗಳು ಬಾಕಿ ಇದ್ದರೂ ಸಹ ಇವತ್ತು ಪ್ರಾಥಮಿಕ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಆ ರಿಪೋರ್ಟ್ಗಳು ಬರೋದ್ರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಜೈಲಿನಲ್ಲಿ ಇದ್ದುಕೊಂಡೇ ಪ್ರಭಾವ ಬೀರಿರೋದಕ್ಕೆ ಕೆಲವೊಂದು ವಿಚಾರಗಳು ಪೊಲೀಸರ ಗಮನಕ್ಕೆ ಬಂದಿದ್ದಾವೆ. ಇವೆಲ್ಲವನ್ನು ಸೇರಿಸಿ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು 2ನೇ ಚಾರ್ಜ್ ಶೀಟ್. ಈಗ ಒಂದು ಜನಸಾಮಾನ್ಯರಿಗೆ ಒಂದು ಡೌಟ್ ಬರ್ಬೋದು. ಓಕೆ, ನೀವು ಜೈಲೊಳಗೆ ಅಷ್ಟೆಲ್ಲ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಫೋನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಚಾರ್ಜ್ ಶೀಟ್ ಕೂಡ ಭಾಳ ವೀಕ್ ಆಗಿರುವಂಗೆ ನೀವು ನೋಡ್ಕೊಂಡಿರ್ಬೋದಪ್ಪ ಅನ್ನುವಂಥ ಅನುಮಾನಗಳು ಬಂದಾಗ, ಇಲ್ಲ ಹಂಗಾಗ್ಲಿಕ್ಕಿಲ್ಲ, ಇಲ್ಲಿ ಭಾಳ ಪ್ರಭಾವಶಾಲಿಗಳಾಗಿದ್ದವರು ಅದನ್ನು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮಲ್ಲಿ ಏನಿದೆ? ಜಯಪ್ರಕಾಶ್, ನೀವು ಈ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಇರ್ಬೋದು, ಅಷ್ಟೊಂದು ಪ್ರಭಾವ ಚಾರ್ಜ್ ಶೀಟ್ ಮೇಲೂ ಪ್ರಭಾವ ಅಥವಾ ಏನು ಪ್ರಾಸಿಕ್ಯೂಷನ್ ವತಿಯಿಂದ ಪೊಲೀಸರ ತನಿಖೆ ಇರ್ಬೋದು ಅಥವಾ ಪ್ರಾಸಿಕ್ಯೂಷನ್ ವಕೀಲರು SPP ಅವರು ಇರ್ಬೋದು, ಇವ್ರುಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ಅವರು ಚಾರ್ಜ್ ಶೀಟ್ಗೂ ಮೊದಲೇ ಒಂದು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ರು. ಜೊತೆಗೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಪ್ರಾಸಿಕ್ಯೂಷನ್ನಿಂದ ಸರಿಯಾಗಿ ಪ್ರತಿರೋಧ ಬರಲ್ಲ, ಹೀಗಾಗಿ ಆರಾಮಾಗಿ ನ್ಯಾಯಾಲಯದಲ್ಲಿ ನಮಗೆ ಇದು ಸಿಗುತ್ತೆ ಅಂತಂತೇಳಿ ಒಂದು ಮನವಿಯನ್ನು ನ್ಯಾಯಾಲಯದ ಮುಂದೆ ಹೋಗೋ ಸಾಧ್ಯತೆ ಇತ್ತು. ಆದರೆ ಇಲ್ಲಿ ಇದುವರೆಗೂ ದರ್ಶನ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಅಂತಂದರೆ ಪ್ರಾಸಿಕ್ಯೂಷನ್ ಅದು ಎಷ್ಟು ಗಂಭೀರವಾಗಿ ನೀವು ನೋಡ್ತಾ ಇರ್ಬೋದು. ಕಳೆದ 1.5 ತಿಂಗಳಿಂದ ದರ್ಶನ್ ಮನೆ ಊಟಕ್ಕೆ ತುಂಬ ಫೈಟ್ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಮನೆ ಊಟದ ಅವಕಾಶವನ್ನು ಕೂಡ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಅಷ್ಟು ಕಟ್ಟುನಿಟ್ಟಾಗಿ ದರ್ಶನ್ ಏನು ಈ ಒಂದು ಪ್ರಕರಣದಲ್ಲಿ ಆರೋಪಿತ ಸ್ಥಾನದಲ್ಲಿದ್ದಾರೆ, ಅವರು ಆರೋಪಿ ಅನ್ನೋದನ್ನು ರುಜುವಾತು ಮಾಡೋದಕ್ಕೆ ಪೊಲೀಸರು ಮತ್ತು ಪ್ರಾಸಿಕ್ಯೂಷನ್ ಅಲ್ಲ, 2 ಗೊತ್ತಾಯಿತು. ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಪ್ರಸನ್ನ ಕುಮಾರ್ ಅವರಿದ್ದಾರೆ, ಹಾಗಾಗಿ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಯಾರು? ACP ಚಂದನ್ ಅವರೇ ಈಗಲೂ ಕೂಡ ಮುಂದಾಳತ್ವ ವಹಿಸ್ತಾ ಇರೋದು, ಹೇಗೆ ಅದು? ಖಂಡಿತ SPP ಪ್ರಸನ್ನ ಕುಮಾರ್ ಆಗಿ ಮುಂದುವರಿತಾ ಇದ್ರು ಒಂದು ಕಡೆ. ಆದರೆ ಈ ACP ಚಂದನ್ ಏನು ACP ಮಟ್ಟದ ತನಿಖಾಧಿಕಾರಿಯನ್ನು ಈ ಒಂದು ಪ್ರಕರಣಕ್ಕೆ ನೇಮಿಸಿರ್ತಕ್ಕಂಥದ್ದು. ಸಾಮಾನ್ಯ ಪ್ರಕರಣಗಳಲ್ಲಾದರೆ ಆ ಠಾಣೆಯ ಇನ್ಸ್ಪೆಕ್ಟ್ರೇ ಈ ಒಂದು ಪ್ರಕರಣಕ್ಕೆ ತನಿಖಾಧಿಕಾರಿ ಆಗ್ತಾ ಇದ್ರು. ಆದರೆ ಇಷ್ಟು ಗಂಭೀರವಾದಂಥ ಪ್ರಕರಣ ಮತ್ತು ಒಬ್ಬ ಸೆಲೆಬ್ರಿಟಿ ಮೇಲೆ ಈ ಒಂದು ಪ್ರಕರಣ ಆಗಿರೋದ್ರಿಂದ ಇಲ್ಲಿ ಸೆಲೆಬ್ರಿಟಿಗಳು ಒಂದು ಅಥವಾ ಯಾವುದಾದ್ರೂ ಪ್ರಭಾವಗಳು ಶುರುವಾಗೋ ಸಾಧ್ಯತೆ ಇರ್ತದೆ ಅಂತೇಳಿ ACP ಮಟ್ಟದ ಅಧಿಕಾರಿಯನ್ನು ಒಂದು ತನಿಖಾಧಿಕಾರಿಯನ್ನಾಗಿ ಮಾಡಿ ನಗರ ಪೊಲೀಸ್ ಆಯುಕ್ತ B ದಯಾನಂದ್ ಆದೇಶವನ್ನು ಹೊರಡಿಸಿದ್ದು. ಈ ನಿಟ್ಟಿನಲ್ಲಿ ಇವರಿಬ್ಬರು ಒಂದು ಕೋರ್ಡಿನೇಷನ್ ತುಂಬ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು. ಅಲ್ಲದೆ ದರ್ಶನ್ಗೆ ಇದುವರೆಗೂ ಮನೆ ಊಟದ ಅರ್ಜಿಯನ್ನು ಸರಿಯಾಗಿ ವಿಲೇವಾರಿ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ, ಮತ್ತು ಅವರಿಗೆ ಇದುವರೆಗೂ ಮನೆ ಊಟ ಸಿಗೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತಂದರೆ ಇವರ ಒಂದು ಜುಗಲ್ಬಂದಿ ಈ ಒಂದು ಪ್ರಕರಣದಲ್ಲಿ ಇವರಿಗೆ ಆರೋಪಿಗಳಿಗೆ ಜಾಮೀನು ಸಿಗಬಾರ್ದು ಅನ್ನೋದು 4 ಜನ ಆರೋಪಿಗಳದ್ದು ಈಗಾಗಲೇ ಚಾರ್ಜ್ ಶೀಟ್ಗೂ ಮುನ್ನ ಏನು ಜಾಮೀನು ಅರ್ಜಿಯನ್ನು ಹಾಕಿದ್ರು ಅವ್ರದ್ದು ಅರ್ಜಿಯನ್ನು ನಿನ್ನೆಯಷ್ಟೇ ನ್ಯಾಯಾಲಯ ವಜಾಗೊಳಿಸಿರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನು ನೋಡ್ತಾ ಇದ್ರೆ ಒಂದು ಕಡೆ ಬಹಳ ಸ್ಟ್ರಾಂಗ್ ಆಗಿ ACP ಚಂದನ್ ಇದ್ದಾರೆ, ಇನ್ನೊಂದು ಕಡೆ ಯಾರು ಪ್ರಸನ್ನ ಕುಮಾರ್ ಇದ್ದಾರೆ. ಪ್ರಸನ್ನ ಕುಮಾರ್ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಆರಂಭದಲ್ಲಿ ಬಹಳ ಒತ್ತಡ ಬಂತು, ಮೀಡಿಯಾ ಬಿಡಲಿಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಯಾವುದೇ ರೀತಿ ತಲೆ ಹಾಕಲಿಲ್ಲ, ಸೊಪ್ಪು ಹಾಕಲಿಲ್ಲ. ನಾಗರಾಜ್, ಈಗ ನನ್ನ ಮತ್ತೊಂದು ಪ್ರಶ್ನೆ,
ಈಗ ನಾವು ACP ಚಂದನ್, ಆಮೇಲೆ ಪ್ರಸನ್ನ ಕುಮಾರ್, ಇವ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀವಿ. ಇವರ ಬಗ್ಗೆ ಎಲ್ಲ ಹೊಗಳಿಕೆಗಳೆಲ್ಲ ಬರ್ತಾ ಇರುತ್ತೆ, ಈ ವಿಚಾರ ಅಲ್ಲದೆ ಇದ್ರು ಕೂಡ. ಇಷ್ಟೊಂದು ಪ್ರಭಾವಶಾಲಿ, ದುಡ್ಡು ಕೊಟ್ರಂತೆ, ಮತ್ತೊಂದು ಮಾಡ್ರಂತೆ. ದರ್ಶನ್ ತನ್ನ ಪರವಾಗಿ ಇನ್ನೂ ಕೂಡ ಓರ್ವ ಖ್ಯಾತ ವಕೀಲ ಯಾಕೆ ಬಂದಿಲ್ಲ? ಇದೊಂದು ಡೌಟ್ ನನ್ನ ಕಾಡ್ತಾ ಇದೆಯಪ್ಪ. ಯಾರೋ ಬಂದು ಹೋಗ್ತಾರೆ, ಏನೋ ಮಾತಾಡ್ತಾರೆ, ಅವರಿಂದಲೇ ಎಡವಟ್ಟಾಗಿದೆ ಅಂತ ಬರುತ್ತೆ. ಎಂತೆಂಥವ್ರು ಇದ್ದಾರೆ, ಟಾಮಿ ಸೆಬಾಸ್ಟಿಯನ್ ಇದ್ದಾರೆ, CV ನಾಗೇಶ್ ಅವರಿದ್ದಾರೆ. ಇವರೆಲ್ಲ ಯಾಕೆ ಇನ್ನೂ ಕೂಡ ದೊಡ್ಡ ವೇಷ ಎಂಟ್ರಿ ಕೊಟ್ಟಿಲ್ಲ? ಖಂಡಿತವಾಗ್ಲೂ ಆ ಒಂದು ಪ್ರಶ್ನೆ ಈಗ ಉಟ್ಕೊಂಡಿರ್ತಕ್ಕಂಥದ್ದು ಜಯಪ್ರಕಾಶ್. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ ಅವರು ಜಾಮೀನು ಏನು ಮನೆ ಊಟಕ್ಕೆ ಅರ್ಜಿಯನ್ನು ಹಾಕ್ತಾರೆ, ಆಗ ಬೇರೆ ವಕೀಲರಿದ್ರು. ಅದಾದ ನಂತರ ಹೈಕೋರ್ಟ್ಗೆ ಪುನಃ ಏನು ಹೋಗ್ತಾರೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅವರ ಅರ್ಜಿ ವಜಾ ಆದಮೇಲೆ ಪ್ರಭುಲಿಂಗ ನಾವದಿಗೆ ಹಾಜರಾಗ್ತಾರೆ. ಅದರ ಮಧ್ಯೆನೇ ವಿಜಯಲಕ್ಷ್ಮಿ ಹೋಗಿ CV ನಾಗೇಶ್ ಅವರನ್ನ ಭೇಟಿಯಾಗಿ ಬರ್ತಾರೆ. ಅವರು ಆರಂಭದಲ್ಲಿ ಇದಕ್ಕೆ ಓಕೆ ಎಂದಿರ್ತಾರೆ. ಆದರೆ ಈ ಒಂದು ಕೇಸ್ನ ಒಂದು ತೀವ್ರತೆ ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಂಗ್ರಹಿಸಿರ್ತಕ್ಕಂಥ ಸಾಕ್ಷಿಗಳು, ಇವುಗಳನ್ನ ನೋಡಿದ್ರೆ ಅವರ ಎಕ್ಸ್ಪೆಕ್ಟೇಷನ್ ಏನಂದ್ರೆ, ಸಾಮಾನ್ಯವಾಗಿ ಕೊಲೆ ಕೇಸ್ನಲ್ಲಿ 6 ರಿಂದ 7 ತಿಂಗಳಲ್ಲಿ ಹೊರಗಡೆ ಆರೋಪಿಗಳನ್ನ ಕರೆದುಕೊಂಡು ಬರ್ತಾರೆ ಅಂತೇಳಿ ಏನು ಜಾಮೀನು ಪಡೆದುಕೊಳ್ಳುವಂಥವ್ರು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ದರ್ಶನ್ ಕೇಸಲ್ಲಿ ಅದು ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಹೀಗೆ ಕರ್ಕೊಂಡ್ಬರೋದಕ್ಕೆ ಈಗ ನಾಗರಾಜ್, ಇನ್ನೊಂದು ಪ್ರಶ್ನೆನೇ ನನ್ನ ಪ್ರಶ್ನೆ. ಸಾಧಾರಣವಾಗಿ ನಮಗೂ ಕೆಲವರು ಪ್ರಶ್ನೆ ಮಾಡ್ತಾರೆ, ಯಾಕಂದರೆ ಮಾಧ್ಯಮವನ್ನು ಪ್ರಶ್ನೆ ಮಾಡಬಾರ್ದು ಅಂತೇಳಿ ನಾವೇನು ಅತೀತರಲ್ಲ, ನಮ್ಮನ್ನು ಪ್ರಶ್ನೆ ಮಾಡಬೇಕು, ಖಂಡಿತವಾಗ್ಲೂ ಮಾಡಬೇಕು. ಏನಪ್ಪ ಅಂತಂದ್ರೆ, ಏನು ರೀ ದರ್ಶನ್ ಬಿಟ್ಟರೆ ಬೇರೆ ಯಾರು ಮಾಡೇ ಇಲ್ವಾ ಇಲ್ಲಿ ತನಕ, ಕೊಲೆಗಳಾಗಲೇ ಇಲ್ವಾ? ಈಗ ನಾವು ಹೇಳೋದಷ್ಟು ಕೆಲವು ಅಚಾನಕಗಳು ಬೇರೆ, ಸಡನ್ ಏನೋ ಆಗೋಯ್ತಂತೆ ಮತ್ತೊಂದು ಅಂತೇಳಿ. ಈಗ ನೀವು ಹೇಳಿದ್ರಿ CV ನಾಗೇಶ್ ಅವರು ಕೂಡ ಒಂದು, ಯಾಕೆಂದ್ರೆ CV ನಾಗೇಶ್ ಅಂತವ್ರಿಗೆಲ್ಲ ಇರುತ್ತೆ, ಟಾಮಿ ಸೆಬಾಸ್ಟಿಯನ್ ಅಂತವ್ರಿಗೆ ಇರುತ್ತೆ. ಅವರೊಂದು ಎಂಟ್ರಿ ಕೊಟ್ಟರೆ ಗೆಲ್ಲಬೇಕು, ಗೆದ್ದಿಲ್ಲ ಅಂತಂದ್ರೆ ಅವ್ರು ಸುಮ್ಮನೆ ಯಾಕೆ ಹೆಸರು ಹಾಳು ಮಾಡ್ಕೋಬೇಕು ಅಂತಿರುತ್ತೆ, ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಂತ. ಇಲ್ಲಿ ಈ ರೇಣುಕಾಸ್ವಾಮಿ ಅವರನ್ನು ಕೊಂದಿರುವ ತೀವ್ರತೆ ಅಂದರೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ, ಒಂದು ಪ್ರಾಣಿ ಕೂಡ ಕೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಂದು ಪ್ರಾಣಿಯನ್ನು ಅಥವಾ ಮನುಷ್ಯನನ್ನು. ಅದಕ್ಕೆ ಅಷ್ಟು ತೀವ್ರವಾಗಿ, ಅಷ್ಟು ಹಿಂಸಾತ್ಮಕವಾಗಿ, ಆಮೇಲೆ ಅಷ್ಟು ಒಂಥರ ಈ ಏನಂತೀವಿ ನಾವು, ಈ ಚಿತ್ರಹಿಂಸೆ, ವಿಕಾರ ಮನೋಭಾವಗಳಿರುತ್ತಲ್ಲ, ವಿಕಾರ ಮನೋಭಾವದಲ್ಲಿ ಕೊಂದಂಥ ಆ ತೀವ್ರತೆನೇ ತೊಡಕಾಗುವಂಥ ಸಾಧ್ಯತೆನ ನಿಮ್ಮ ಪ್ರಕಾರ? ನೋಡಿ, ಹೊಡೆದ್ರಂತೆ ಸತ್ತೋದ್ರಂತೆ ಬೇರೆ ವಿಚಾರ, ಇಲ್ಲ ಯಾವ ಥರ ಹೊಡೆದ್ರಂತೆ, ಫುಲ್ ಬಟ್ಟೆ ಬಿಚ್ಚಿ ಹೊಡೆದು ಮತ್ತೊಂದು ಮಾಡಿ ಎಲ್ಲ ಇದು ಮಾಡಿ ಹಿಂಗೆ ಮಾಡಿದ್ರಂತೆ, ವಿಕಾರವಾಗಿ ಕೊಂದ್ರಂತೆ, ಅದುವೇ ತೀವ್ರತರವಾಗಿ ಕಾಡ್ತಾ ಇದೆಯಾ ಹೆಂಗೆ? ಜಯಪ್ರಕಾಶ್, ಈ ಒಂದು ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಆಗಿ ಕೇವಲ ಕೊಲೆ ಮಾತ್ರ ಇಲ್ಲಿ ಆಗಿರುವಂಥದ್ದಲ್ಲ. ಒಂದು ಕಡೆ ಕಿಡ್ನಾಪ್ ಮಾಡ್ತಾರೆ, ಪರ್ಪಸ್ಫುಲಿ ಆ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡ್ತಾರೆ. ಅದಾದಮೇಲೆ ಆತನನ್ನು ವಿಕೃತವಾಗಿ, ಆತನ ಘನಘೋರವಾಗಿ ಕೊಲೆ ಮಾಡುವಂಥದ್ದು, ಈನಸ್ ಕ್ರೈಮ್ ಅಂತಂತೇಳಿ ಏನು ಅಪರಾಧಿಕ ಭಾಷೆಯಲ್ಲಿ ಕರಿತೀರಿ, ಆ ಮಟ್ಟದಲ್ಲಿ ಆತನನ್ನು ಕೊಲೆ ಮಾಡುವಂಥದ್ದು. ಅಷ್ಟಕ್ಕೆ ಈ ಆರೋಪಿಗಳು ನಿಲ್ಲಿಸೋದಿಲ್ಲ, ಅದನ್ನು ಸಂಚು ರೂಪಿಸಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಾಕ್ಷ್ಯಗಳು ಸಿಗಬಾರ್ದು ಅಂತಂತೇಳಿ ಸಾಕ್ಷ್ಯ ನಾಶಗಳನ್ನು ಯತ್ನ ಮಾಡುವಂಥದ್ದು ಒಂದು ಭಾಗ. ಆದರೆ ಈ ಒಂದು ಕೇಸ್ ಚಾರ್ಜ್ ಶೀಟ್ ಆಗ್ತಾ ಇದ್ದಂಗೆ ಪೊಲೀಸರು ಸ್ಪೆಷಲ್ ಕೋರ್ಟ್ ಅನ್ನು ಕೊಡಿ, ಈ ಒಂದು ಪ್ರಕರಣದ ತನಿಖೆಗೆ ಪ್ರಭಾವ ಬೀರೋ ಸಾಧ್ಯತೆ ಇದೆ, ಇದರ ಒಂದು ವಿಚಾರಣೆ ತ್ವರಿತಗತಿಯಲ್ಲಿ ಮುಗಿಬೇಕು ಅಂತಂತೇಳಿ ಕೇಳ್ಕೊಳ್ತಾರೆ. ಚಾರ್ಜ್ ಶೀಟ್ ಆಗ್ತಾ ಇದ್ದಂಗೆ ಈ ವೀಕ್ನಲ್ಲೇ ಅದು ಆಗೋ ಸಾಧ್ಯತೆ ಇರೋದ್ರಿಂದ, ಒಂದು ವೇಳೆ ಸರ್ಕಾರ ಈ ಒಂದು ವಿಚಾರದಲ್ಲಿ ಸ್ಪೆಷಲ್ ಕೋರ್ಟ್ಗೆ ಅವಕಾಶ ಕೊಡುವಂಥ ಸಾಧ್ಯತೆ ತೀವ್ರವಾಗಿರೋದ್ರಿಂದ, ವಿಚಾರಣೆ ವಾರದಲ್ಲಿ 3 ದಿನ ನ್ಯಾಯಾಲಯದಲ್ಲಿ ವಿಚಾರಣೆ ಆಗೋ ಸಾಧ್ಯತೆ ಇರುತ್ತೆ ಸ್ಪೆಷಲ್ ಕೋರ್ಟ್ ಕೊಟ್ಟರೆ. ಇಂಥ ಸಂದರ್ಭದಲ್ಲಿ ಖ್ಯಾತನಾಮ ವಕೀಲರು ಬಂದು ಹಾಜರಾಗೋದಕ್ಕೆ ಅಷ್ಟು ಸುಲಭ ಆಗಲ್ಲ. ಯಾಕಂತಂದ್ರೆ ಅವರು ಈಗಾಗಲೇ ಸಾಕಷ್ಟು ಕೇಸ್ಗಳಲ್ಲಿ ಬ್ಯುಸಿ ಇರ್ತಾರೆ, ಜೊತೆಗೆ ತೀವ್ರವಾಗಿ 1 ವರ್ಷದಲ್ಲಿ ಹೋಗೋದ್ರಿಂದ ಕೇಸು ಇಲ್ಲಿ ಭಾಗಿಯಾಗೋದಕ್ಕೆ ತುಂಬಾ ಕಷ್ಟ ಆಗುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ವಿಷಯ ನನಗೆ ಈಗಲೂ ಅನಿಸ್ತಾ ಇರೋದೇನು ಗೊತ್ತಾ, ದರ್ಶನ್ ಓಕೆ ಸೂಪರ್ ಸ್ಟಾರ್, ಮತ್ತೊಂದು ಅಲ್ಲಿ ಜಾಮರ್ ಒಳಗೆ ಕೂತ್ಕೊಳ್ಳೋಕೆ ಅವಕಾಶ ಸಿಕ್ತು, ಎಲ್ಲ ಕೊಟ್ರಂತೆ, ಬಿರಿಯಾನಿ ಕೊಟ್ರಂತೆ, ಫೈನ್. ವಕೀಲರು ಸ್ಟ್ರಾಂಗ್ ಆದ ವಕೀಲರು ಇದ್ದಾರೆ ಅಂತ ನನಗೆ ಅನಿಸ್ಲೇ ಇಲ್ಲ ಇಲ್ಲಿ ತನಕ. ಆಮೇಲೆ ಕೆಲವರು ಬರ್ತಾನಿಲ್ಲ ಅಂತ ಹೇಳುವಾಗ, CV ನಾಗೇಶ್ ಅಂತವರೆಲ್ಲ ಬರ್ತಾ ಇಲ್ಲ, ಸುಮ್ಮನೆ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ಬರ್ತಿದ್ದಾರೆ ಅಂತ ಹೇಳುವಾಗ, ಇದು ಕೇಸ್ ಭಾಳ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದು